ಹಾಯ್ ಡಿಯರ್ಸ್. ಯೂಶ್ವಲಿ ನಿಮಗೆ ನಾನು ಬೇರೆ ಬೇರೆ ಪ್ಲೇಸಸ್ ತೋರಿಸ್ತಾ ಇದ್ದೆ. ಸ್ವಲ್ಪ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಒಳ್ಳೆ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ನಮ್ಮ ಬ್ಯುಸಿ ಲೈಫ್ನ ಸ್ವಲ್ಪ ಈಸಿ ಮಾಡ್ಕೊಳ್ಳೋಣ, ಹೇಗಂತೀರಾ? ಬನ್ನಿ ತೋರಿಸ್ತೀನಿ, ನೋಡೋಣ ಬನ್ನಿ. ಇದು ಈಗಿನ ಪರಿಸ್ಥಿತಿ, ನಮ್ಮ ದೇಶದಲ್ಲಿ ಆಗ್ತಾ ಇರೋ ಪರಿಸ್ಥಿತಿ ನೋಡಿ, ಇದು ನಮ್ಮ ಲೈಫ್ನ ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಒಂದು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇದು ಬಂದು ಪ್ರೆಸ್ಟೀಜ್ 1900 ವ್ಯಾಟ್ಸ್ ಇರೋದು ಇಂಡಕ್ಷನ್ ಸ್ಟವ್ ಕುಕ್ ಟಾಪ್. ಇದು ಫ್ರೆಂಡ್ಸ್, ಇದು ಎಲ್ಲರ ಮನೇಲಿ, ನನಗನ್ಸೋ ಮಟ್ಟಿಗೆ ಎಲ್ಲರ ಮನೇಲೂ ಇದು ಇರಲೇಬೇಕು ಎಮರ್ಜೆನ್ಸಿಗೋಸ್ಕರ. ಸೊ ನಾನು ಇವಾಗ ಮೊನ್ನೆನೋ ತೊಗೊಂಡು ಬಂದೆ. ಬಟ್ ಈಗಿನ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕವಾಗಿದೆ. ಸೊ ನಾವು ಈ ಬೆಟರ್ ಸೇಫರ್ ಸೈಡಿಗೋಸ್ಕರ ಇದನ್ನು ಫ್ರೆಂಡ್ಸ್ ಇಟ್ಕೊಳ್ಳೇಬೇಕು. ಇದು ಒಳ್ಳೆ ಪ್ರಾಡಕ್ಟು. ನನ್ನ ಕೇಳಿದರೆ ಎಲ್ಲರ ಮನೇಲೂ ಇರಬೇಕಿದು. ಇದು ಬಂದು ಪ್ರೆಸ್ಟೀಜ್ 1900 ವ್ಯಾಟ್ಸ್ ಇರೋದು ಇಂಡಕ್ಷನ್ ಸ್ಟವ್. ಜಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರು ಬೇಕಾದರೂ ಅಡುಗೆ ಮಾಡ್ಬೋದು ಇದರಲ್ಲಿ. ತುಂಬ ಈಸಿ ಆಗಿದೆ. ಸ್ಟೂಡೆಂಟ್ಸ್ ಮಾಡ್ಬೋದು, ಬ್ಯಾಚುಲರ್ಸ್ ಮಾಡ್ಬೋದು, ಲೇಡೀಸ್ ಮಾಡ್ಬೋದು. ತುಂಬ ಈಸಿಯಾಗಿದೆ ಇದು. ಆಮೇಲೆ ಇದ್ರ ಜೊತೆಗೆ ನಾನು ತೋರಿಸ್ತೀನಿ ಮುಂದೆ ಏನೇನೆಲ್ಲ ಮಾಡ್ಬೋದು ಅಂತ. ಜಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದನ್ನು ನೀವು ಓದಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹೇಗೆ ಮಾಡಬೇಕು, ಏನೆಲ್ಲ ಮಾಡಬಹುದು ನಾವು ಅಂತ. ಇದು ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ. ನೋಡಿ ಅದ್ರದ್ದು ಏನೇನು ಪ್ರಾಡಕ್ಟ್ಸ್, ಪ್ರೆಸ್ಟೀಜ್ದು ಏನೇನು ಪ್ರಾಡಕ್ಟ್ಸ್ ಅಂತೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಫೈನ್, ನಾನಿವಾಗ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಇದು ನೋಡಿ, ಇದು ಇಂಡಕ್ಷನ್ ಸ್ಟವ್. ಸ್ವಲ್ಪ ಹ್ಯಾಂಡಲ್ ವಿತ್ ಕೇರ್ ಅಂತಾರಲ್ಲ, ಆ ಥರ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಫ್ರೆಂಡ್ಸ್. ಬಿಕಾಸ್ ನಾವು ಯಾವುದೇ ಐಟಮ್ ತೊಗೊಂಬಂದರೂ ಅದು ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಾವು ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದರೆ ನಿಮಗೆ ತುಂಬ ದಿವಸ ಬಾಳಿಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಡೆಲಿಕೇಟಾಗಿ ಯೂಸ್ ಮಾಡಿ, ಕೇರ್ಫುಲ್ಲಾಗಿ ಯೂಸ್ ಮಾಡಿ ಯಾವುದೇ ಪ್ರಾಡಕ್ಟ್ ಆದರೂ. ಇದು ನೋಡಿ, ಇದು ಚೆನ್ನಾಗಿದೆ. ಇದು ಮಾತ್ರ ಸೂಪರ್ ಆಗಿದೆ, ಏನು ಸ್ಟೈಲಿಶ್ ಆಗಿದೆ, ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ ಆಯ್ತಿದು. ಆಮೇಲೆ ಇದರಲ್ಲಿ ಏನೇನು ಮಾಡ್ಬೋದು ಅಂತೆಲ್ಲ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ ನಿಮಗೆ. ಫಸ್ಟ್ ಬಂದು ಒಂದು ಸತಿ ನೋಡಿಬಿಡಿ ನೀವು ಕಂಪ್ಲೀಟಾಗಿ, ದೆನ್ ಐ ವಿಲ್ ಎಕ್ಸ್ಪ್ಲೇನ್. ಆಮೇಲೆ ಫ್ರೆಂಡ್ಸ್, ಇದ್ರ ಜೊತೆಗೆ ಒಂದು ವಾರಂಟಿ ಕಾರ್ಡು ಕೊಟ್ಟಿದ್ದಾರೆ. 1 ಇಯರ್ ವಾರಂಟಿ ಇದೆ. ಹಾಗೆ ಲೈಟ್ ವೆಯ್ಟು ಇದೆ. ಇದು ತುಂಬ ಏನು ಹೆವಿ ಅಂತಿಲ್ಲ, ನೀವು ಎಲ್ಲಿ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಬೋದು. ನಿಮ್ಗೆ ಜಸ್ಟ್ ಒಂದು ಪ್ಲಗ್ ಮಾಡೋಕ್ಕೆ ಒಂದು ಆಪ್ಷನ್ ಇದ್ದರೆ ಸಾಕು. ನೋಡಿ ಇದರಲ್ಲೆಲ್ಲ ನಿಮಗೆ ಏನೇನು ಕೇರ್ ತೊಗೋಬೇಕು ಅಂತ ಬರೆದಿದ್ದಾರೆ ಇದರಲ್ಲಿ. ಜಸ್ಟ್ ಓದ್ಕೊಳ್ಳಿ ನೀವು ಒಂದ್ಸತಿ ತೊಗೊಂಡಾದ್ಮೇಲೆ. ಇದು ಆನ್ ಆ್ಯಂಡ್ ಆಫ್ ಬಟನ್ ಇದೆ ಇಲ್ಲಿ. ಇಲ್ಲಿ ನೋಡಿ, ನಿಮಗೆ ಏನಾದರೂ ಹಾಲು ಬಿಸಿ ಮಾಡಬೇಕು ಅಂತಿದ್ರೆ ಫ್ರೆಂಡ್ಸ್ ಇದನ್ನು ಕ್ಲಿಕ್ ಮಾಡಬೇಕು. ಕರಿ ಮಾಡಬೇಕು ಅಂದರೆ ಅದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಪ್ರೆಷರ್ ಕುಕ್ಕರ್, ನಿಮಗೆ ಕುಕ್ಕರ್ ಇದರಲ್ಲಿ ಕುಕ್ಕರ್ ಕೂಡ ಆಗುತ್ತೆ. ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಡೀಪ್ ಫ್ರೈ ಮಾಡ್ಬೋದು. ಅಂದರೆ ಯಾವ್ಯಾವ್ದು ಮಾಡ್ತೀರೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಹಾಗೆ ಏನಾದರೂ ಬಡಿಸೋದಿದ್ರೆ ಆಮೇಲೆ ಇಡ್ಲಿ ಮಾಡಬಹುದು. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಟೆಂಪ್ರೇಚರ್ ಹೈ ಮಾಡೋದಕ್ಕೆ ಮತ್ತು ಲೋ ಮಾಡೋದಕ್ಕೆ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮಗೆ ತುಂಬ ಸ್ಲೋ ಆಗ್ತಾ ಇದೆ ಅಂದರೆ ನೀವು ಟೆಂಪ್ರೇಚರ್ನ ಜಾಸ್ತಿ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ದೋಸೆ ಮತ್ತು ಚಪಾತಿ ಕೂಡ ಮಾಡ್ಬೋದು ಫ್ರೆಂಡ್ಸ್. ಸಖತ್ತಾಗಿದೆ. ಗ್ಯಾಸ್ ಬದಲು ಇದು ಕಂಪ್ಲೀಟ್ಲಿ ಯೂಸ್ ಮಾಡ್ಕೋಬೋದು ಇದನ್ನು. ಗ್ಯಾಸ್ ಬದಲು ಇದು ಆರಾಮಾಗಿ ಗ್ಯಾಸ್ಗೆ ರಿಪ್ಲೇಸ್ ಮಾಡ್ಬೋದು ಫ್ರೆಂಡ್ಸ್. ಎಲ್ಲ ಆಪ್ಷನ್ಸು ಇದರಲ್ಲಿದೆ. ಬಟ್ ಪಾತ್ರೆಗಳು ಸ್ಟೀಲ್ ಪಾತ್ರೆ ಆಗಿರಬೇಕು, ಪ್ಲಸ್ ಕೆಳಗಡೆ ಫ್ಲ್ಯಾಟ್ ಇರಬೇಕು. ಅಷ್ಟು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಯಾವ್ದು ಬೇಕಾದರೂ ಸ್ಟೀಲ್ ಪಾತ್ರೆನೇ ಇಡಬೇಕು ಅಷ್ಟೇ. ಕಾಪರ್ ಬಾಟಮ್ ಇರೋದನ್ನು ಇದ್ರ ಮೇಲೆ ಇಡಬಾರ್ದು. ನಾನು ನೋಡಿ ಇದರಲ್ಲಿ ಕುಕ್ಕರ್ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಜಸ್ಟ್ ಕುಕ್ಕರ್ ಇಟ್ಟಿದ್ದೀನಿ, ಅದರಲ್ಲಿ ಏನು ಅಡುಗೆ ಮಾಡ್ತಾಯಿಲ್ಲ. ಇದರಲ್ಲಿ ನೀರು ಹೇಗೆ ಬಾಯ್ಲ್ ಆಗುತ್ತೆ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ಆನ್ ಮಾಡಿದ್ದೀನಿ. ಫೈನ್, ಆನ್ ಆಯಿತು. ಇವಾಗ ಇಲ್ಲಿ ಪ್ರೆಷರ್ ಕುಕ್ಕರ್ ನಾನು ಸೆಲೆಕ್ಟ್ ಮಾಡ್ತೀನಿ, ಬಿಕಾಸ್ ನಾನು ಕುಕ್ಕರ್ ಇಟ್ಟಿದ್ದೀನಿ ಅದ್ರ ಮೇಲೆ. ಇವಾಗ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ 1200 ಆಯಿತು, 1400 ಆಯಿತು. ಹೀಗೆ ಇಲ್ಲಿ ನೀವು ವ್ಯಾಟ್ಸ್ನ ಜಾಸ್ತಿ ಮಾಡ್ಬೋದು. 1200 ವ್ಯಾಟ್ಸ್, 1400 ವ್ಯಾಟ್ಸ್ ಈ ಥರ. ಇದರಲ್ಲಿ ನಾನು ಲೋ ಮಾಡ್ತಾಯಿದ್ದೀನಿ. ಇವಾಗ 1000 ವ್ಯಾಟ್ಸ್ ಇಟ್ಟಿದ್ದೀನಿ ನಿಮಗೆ, ಜಸ್ಟ್ ತೋರ್ಸೋಕ್ಕೋಸ್ಕರ. ನೋಡಿ ಇದರಲ್ಲಿ ನೀರು ಎಷ್ಟು ಫಾಸ್ಟಾಗಿ ಬಾಯ್ಲ್ ಆಗುತ್ತೆ ಅಂದರೆ, ಇವಾಗ ಇಟ್ಟಿದ್ದೀನಿ. ಸಣ್ಣ 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 ಗುಳ್ಳೆಗಳು ಬರ್ತಾಯಿವೆ. ನೋಡಿ ಎಷ್ಟು ಫಾಸ್ಟಾಗಿ ಕುಕ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಟೈಮ್ ತುಂಬ ಸೇವ್ ಆಗುತ್ತೆ ಇದರಲ್ಲಿ ನಿಮಗೆ.
ಇದ್ರ ಮುಂದೆನೇ ನೀವು ನಿಂತ್ಕೋಬೇಕು ಅಂತ ಏನೂ ಇಲ್ಲ, ಜಸ್ಟ್ ಇಟ್ಬಿಟ್ಟು ನೀವು ಸೆಟ್ ಮಾಡಿ ಹೋದರೆ ಆಗೋಯ್ತು. ನೋಡಿ ಎಷ್ಟು ಫಾಸ್ಟಾಗಿ ಬಿಸಿ ಆಗ್ತಾಯಿದೆ ನೀರು ಅಲ್ವಾ. ಆಮೇಲೆ ಇಲ್ಲಿ ಟೀ ಮಾಡ್ತಾಯಿದ್ದೀನಿ ನಾನು ನಿಮಗೆ. ನೋಡಿ ಟೀ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ. ಟೀ ಅಂತ ಸಪ್ರೇಟಾಗಿಲ್ಲ, ನೀವು ಮಿಲ್ಕ್ ಇದೆ ಅಲ್ವಾ, ಹೀಟ್ ಮಿಲ್ಕ್ ಅಂತ, ಅದನ್ನು ಸೆಲೆಕ್ಟ್ ಮಾಡಿ ಟೀ ಮಾಡಿದರೂ ಆಯಿತು. ಅದೇ ಒಂದು ಅಡ್ವಾಂಟೇಜ್ ಏನಂದರೆ ಫ್ರೆಂಡ್ಸ್, ಟೀ ಅಥವಾ ಹಾಲು ಯಾವುದೂ ಉಕ್ಕೋದಿಲ್ಲ ಇದರಲ್ಲಿ. ಇದು ಜಸ್ಟ್ ಬಾಯ್ಲ್ ಆಗ್ತಾ ಇರುತ್ತೆ ಬಿಟ್ಟರೆ ಉಕ್ಕೋದಿಲ್ಲ. ಅದೊಂದು ಒಳ್ಳೆ ಅಡ್ವಾಂಟೇಜಸ್ ಗ್ಯಾಸಿಗೆ ಕಂಪೇರ್ ಮಾಡಿದರೆ. ಸೂಪರ್ ಪ್ರಾಡಕ್ಟ್ ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡಿ, ನಾನು ಹಾಲು ಇಟ್ಟಿದ್ದೀನಿ ಇದ್ರ ಮೇಲೆ. ಹಾಲು, ಟೀ, ಕುಕ್ಕರ್ ಎಲ್ಲನೂ ಆಲ್ಮೋಸ್ಟ್ ನಿಮಗೆ ಮಾಡಿ ತೋರಿಸಿದ್ದೀನಿ. ಸೊ ಒಳ್ಳೆ ಪ್ರಾಡಕ್ಟ್ ಫ್ರೆಂಡ್ಸ್ ಇದು. ನಿಮಗೇನಾದರೂ ಇದು ಇಷ್ಟ ಆಯಿತು ಅಂದರೆ, ನಿಮಗೆ ಇದ್ರದ್ದು ಕಾಸ್ಟ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈಗಿಂದು ಕಾಸ್ಟ್ ಎಷ್ಟು ಬೆಲೆಗೆ ಸಿಕ್ತು ನನಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾನೆಸ್ಟ್ ರಿವ್ಯೂ ಹೇಳಬೇಕಂದ್ರೆ ಫ್ರೆಂಡ್ಸ್, ಡೈಲಿ ಯೂಸ್ಗೆ ಇದು ತುಂಬ ಯೂಸ್ಫುಲ್ಲು. ಬಿಗಿನರ್ಸಿಗೆ ಬೆಸ್ಟ್ ಪ್ರಾಡಕ್ಟ್ ಇದು. ಗ್ಯಾಸ್ಗೆ ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ಬೋದು ಇದನ್ನು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.